ಹಾಯ್ ಗೈಸ್, ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ನೈನಾಸ್ ಯೂಟ್ಯೂಬ್ ಚಾನಲ್. ನಾನಿವತ್ತು ಒಂದು ಒಳ್ಳೆ ರೆಸಿಪಿ ಮಾಡಿ ತೋರಿಸ್ತೀನಿ ನಿಮಗೆ. ಹಾಲು ಬೋಂಡ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಾಲು ಬೋಂಡ ಮಾಡೋಕ್ಕೆ 1 ಕಪ್ಪಷ್ಟು ಕ್ಯಾರೆಟ್ ತುರಿ, 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಮೀಡಿಯಮ್ ಆಗಿರುವಂಥದ್ದು. ಆಮೇಲೆ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ, 1 ಟೇಬಲ್ ಸ್ಪೂನ್ ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ, 1/2 ಟೇಬಲ್ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಒಂದೇ ಒಂದು ಸಣ್ಣ ಮೆಣಸಿಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಕರ್ಬೇವಿನ ಸೊಪ್ಪನ್ನು ಕೂಡ ಒಣಗಿರೋದು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಆಮೇಲೆ ಆಲೂಗಡ್ಡೆ ಆಲ್ರೆಡಿ ಬೇಯಿಸ್ಕೊಂಡು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಆಮೇಲೆ ಕಡಲೆ ಹಿಟ್ಟಿಗೆ ಸ್ವಲ್ಪ ಈಗಲೇ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಜೀರಿಗೆ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಇದು ಈಗ ಮಿಕ್ಸ್ ಮಾಡೋದು ಹೇಗೆ ಅಂತ, ಒಗ್ಗರಣೆ ಹಾಕೋದು ಹೇಗೆ ಅಂತ ನೋಡೋಣ ಬನ್ನಿ. ಈಗ ಒಗ್ಗರಣೆ ಹಾಕೋಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನೀರೆಲ್ಲ ಸೇರಿಕೊಳ್ಳಿ. ಈಗ ನೀರೆಲ್ಲ ಚೆನ್ನಾಗಿ ಸೇದಿದೆ. ಸ್ವಲ್ಪ ಎಣ್ಣೆ ಹಾಕೋಣ, ಜಾಸ್ತಿ ಎಣ್ಣೆ ಹಾಕೋಬೇಡಿ. ಆಮೇಲೆ ಆಲೂಗಡ್ಡೆ ಉಂಡೆ ಕಟ್ಟೋಕ್ಕಾಗಲ್ಲ, ಎಣ್ಣೆಗೆ ಬಿಡಬೇಕಲ್ವ, ಹಾಗಾಗಿ ಆದಷ್ಟು ಕಡಿಮೆ ಎಣ್ಣೆ ಹಾಕೊಳ್ಳಿ. ಎಣ್ಣೆ ಕಾಯ್ದಾದ್ಮೇಲೆ ಮೆಣಸಿಕಾಯಿ ಮತ್ತು ಕರಿಬೇವು ಆ್ಯಡ್ ಮಾಡೋಣ. ಈಗ ಎಣ್ಣೆ ಕಾಯ್ದಿದೆಯಲ್ಲ, ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ. ಜೀರಿಗೆ ಜೊತೆಗೇ ಕರ್ಬೇವಿನ ಸೊಪ್ಪು ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಮೆಣಸಿಕಾಯಿ ಆ್ಯಡ್ ಮಾಡೋಣ. ಚೆನ್ನಾಗಿ ಫ್ರೈ ಮಾಡಿ. ಮೆಣಸಿಕಾಯಿ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಆಗೋ ತನಕ. ಈಗ ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. 1 ಕಪ್ ಈರುಳ್ಳಿ ಆ್ಯಡ್ ಮಾಡ್ತಾಯಿದ್ದೀನಿ. ಈರುಳ್ಳಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ, ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ 1 ಕಪ್ ಕ್ಯಾರೆಟ್ ಆ್ಯಡ್ ಮಾಡ್ತಾಯಿದ್ದೀನಿ, ಕ್ಯಾರೆಟ್ ತುರಿನ. ಆದಷ್ಟು ಈಗ ಕ್ಯಾರೆಟ್ ತುರಿನ ಹಾಕಾದ್ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಒಂಚೂರು ಕ್ಯಾರೆಟ್ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿ. ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಈರುಳ್ಳಿ ಬೇಯಿಸ್ಬೇಕಾದ್ರೆ ಹೈ ಫ್ಲೇಮಲ್ಲಿ ಮಾಡ್ಕೊಳ್ಳಿ. ಈಗ ಆಮೇಲೆ ತಡ ಒತ್ಬಿಡುತ್ತೆ ಕ್ಯಾರೆಟ್, ಹಂಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ 1-2 ಮಿನಿಟ್ಸ್. ಈಗ ಕ್ಯಾರೆಟ್ನ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟಲ್ಲಿ ಇಂಗ್ರೀಡಿಯೆಂಟ್ ಇಡೋದು ಮರೆತುಬಿಟ್ಟೆ, ಅರಿಶಿಣ ಈಗ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಳಿ, ಜಾಸ್ತಿ ಹಾಕೋಬೇಡಿ, ಸ್ವಲ್ಪ ಆ್ಯಡ್ ಮಾಡಿ. ಅರಿಶಿಣ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ನಾನು. ಈಗ ಆಲೂಗೆಡ್ಡೆ ಆ್ಯಡ್ ಮಾಡಿ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಆಲೂಗೆಡ್ಡೆ ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗೆಡ್ಡೆನ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದೆ. ಮತ್ತು ಈಗ ಅಚ್ಕಾರದ ಪುಡಿ ಆ್ಯಡ್ ಮಾಡಿ, ಅಲಿಯಾಸ್ ಖಾರ ಪುಡಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಚ್ಕಾರದ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಸ್ವಲ್ಪ ಟೇಸ್ಟ್ ನೋಡಿ. ನಾನು ಆಲೂಗೆಡ್ಡೆ ಬೇಯಿಸೋಕ್ಕೇ ಸಾಲ್ಟ್ ಹಾಕಿದ್ದೆ, ಹಂಗಾಗಿ ಈಗ ಆ್ಯಡ್ ಮಾಡಲಿಲ್ಲ. ನೀವು ಈಗ ಬೇಕಾದರೂ ಆ್ಯಡ್ ಮಾಡ್ಬೋದು. ಚೆನ್ನಾಗಿ ಸೆಟ್ ಆಗಲ್ಲ ಅಂತ ನಾನು ಆಗಲೇ ಆ್ಯಡ್ ಮಾಡಿದ್ದೆ. ಈಗ ಒಂದು ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಸಪ್ಪೆ ಆಗಿದ್ದರೆ ಉಪ್ಪು ಹಾಕೋಣ. ಚೂರು ಸಪ್ಪೆ ಆಗಿದೆ, ಹಂಗಾಗಿ ಈಗ ಸಾಲ್ಟ್ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಲ್ಟ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸಾಲ್ಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕೊತ್ತಂಬರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ. ನಾನು ಆಗಲೇ ಹೇಳಿದೆ ಅಲ್ವಾ, ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ ಅಂತ. ಈಗ ಸ್ವಲ್ಪ ಅದಕ್ಕೂ ಉಪ್ಪು ಹಾಕಿರ್ತೀರ, ಸ್ಟಫಿಂಗಿಗೂ ಕೂಡ. ಇದಕ್ಕೆ ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಡಿ, ಜಾಸ್ತಿ ಆ್ಯಡ್ ಮಾಡಿಬಿಡಿ. ಸ್ವಲ್ಪ ಅಚ್ಕಾರದ ಪುಡಿ ಆ್ಯಡ್ ಮಾಡಿ, ಜಾಸ್ತಿ ಆ್ಯಡ್ ಮಾಡಿಬಿಡಿ. ಯಾಕೆಂದರೆ ಅದಕ್ಕೂ ಕೂಡ ಖಾರ ಆ್ಯಡ್ ಮಾಡಿರ್ತೀರ, ಆಮೇಲೆ ತುಂಬ ಖಾರ ಆಗಿಬಿಡುತ್ತೆ. ಸ್ವಲ್ಪ ಆ್ಯಡ್ ಮಾಡಿ. ನಾನು ಇಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಯಾವ ಥರ ಮಿಕ್ಸ್ ಮಾಡ್ಬೋದು ಅಂದರೆ, ಬೋಂಡ ಕಲ್ಸೋಕ್ಕೆಲ್ಲ ಯಾವ ಥರ ಮಾಡ್ತೀರಿ ಅದೇ ಹದವಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಕೈಯಲ್ಲಿ ಮಾಡೋಕ್ಕಾಗ್ತಿಲ್ಲ ಗೈಸ್. ಲೆಟ್ ವಿ ಮಿಕ್ಸ್ ಆ್ಯಂಡ್ ಮೀಟ್. ಬಾಯ್. ನೋಡಿ, ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ತುಂಬ ತೆಳ್ಳಗೆ ಕಲಿಸ್ಕೊಬೇಡಿ. ಈಗ ಸ್ಟಫಿಂಗ್ಸ್ನೆಲ್ಲ ಉಂಡೆ ಮಾಡಿಟ್ಕೊಳ್ಳೋಣ ಸಣ್ಣದಾಗಿ. ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಾಕಿಟ್ಕೊಳ್ಳಿ, ಇಲ್ಲಾಂದರೆ ತಳ ಒತ್ತಲ್ಲ, ಒಂಥರ ಹಂಗಂಗೆ ಅಂಟ್ಕೊಂಡಾಗುತ್ತೆ. ಜಾಸ್ತಿ ಹಾಕೋಬೇಡಿ.
ಸ್ವಲ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಡಿ. ಈಗ ಪ್ಲೇಟಿಗೆ ಎಣ್ಣೆ ಸವರಿದ್ದೀನಿ. ಈಗ ನಿಮಗೆ ಎಷ್ಟೆಷ್ಟು ದಪ್ಪ ಬೇಕೋ ಅಷ್ಟೆಷ್ಟು ದಪ್ಪ ಉಂಡೆ ಮಾಡಿಟ್ಕೊಳ್ಳಿ. ನಾನು ಇಷ್ಟೆಷ್ಟು ದಪ್ಪ ತಗೊಳ್ತಾ ಇದ್ದೀನಿ. ಉಂಡೆ ಮಾಡಿಟ್ಕೊಬಿಡಿ ಎಲ್ಲನೂ ಫಸ್ಟೇ. ಈಗ ಉಂಡೆ ಮಾಡಿಟ್ಕೊಂಡಿದ್ದೀನಿ. ಈಗ ಎಣ್ಣೆ ಹಾಕೋಣ ಬನ್ನಿ. ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟನ್ನ ಆ್ಯಡ್ ಮಾಡ್ಕೊಳ್ಳಿ. ಈಗ ಎಣ್ಣೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿದ್ದೀನಿ ನಾನು. ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೊಬಿಡೋಣ. ಸಾಕು, ಇಷ್ಟು ಆ್ಯಡ್ ಮಾಡಿದ್ದೀನಿ. ಎಣ್ಣೆ ಕಾಯ್ದಾದ್ಮೇಲೆ ಬಿಡೋಣ ಬನ್ನಿ. ಈಗ ಎಣ್ಣೆ ಕಾಯ್ದಿದೆಯಾ ನೋಡೋಣ. ಆಗಲೇ ಒಂದು ಸ್ವಲ್ಪ ಬಿಟ್ಟೆ, ಎಣ್ಣೆ ಕಾಯ್ದಿರಲಿಲ್ಲ. ಈಗ ಒಂದು ಸ್ವಲ್ಪ ಬಿಡೋಣ. ಇನ್ನೊಂದು ಸ್ವಲ್ಪ ಕಾಯಲಿ. ಇನ್ನೇನು ಕಾಯಕ್ಕೆ ಬಂದಿದೆ. ಇನ್ನೊಂದು ಸ್ವಲ್ಪ ಕಾಯ್ದಿದ ತಕ್ಷಣ ಬಿಡೋಣ. ಈಗ ಎಣ್ಣೆ ಫುಲ್ ಕಾಯ್ದಿದೆ. ಈಗ ಎಣ್ಣೆಗೆ ಬಿಡೋಣ ಬನ್ನಿ. ಈ ಥರ ಒಂದೊಂದೇ ಉಂಡೆನ ತಗೊಂಡು ಈ ಥರ ಫಿಲ್ ಮಾಡ್ಕೊಡಿ. ಚೆನ್ನಾಗಿ ಫಿಲ್ ಮಾಡ್ಕೊಂಡು ಈ ಥರ ಎಣ್ಣೆಗೆ ಬಿಡಿ. ನಾಲ್ಕು ಬಿಟ್ಟು ಬೇಯಿಸೋಣ. ಈಗ ಅದು ಒಂದು ಸೈಡ್ ಬೆಂದಿದೆ. ಮಗ್ಚಾಕೋಣ. ನಿಧಾನವಾಗಿ ಮಗ್ಚಾಕಿ. ನೋಡಿ ಗೈಸ್, ಎಣ್ಣೆ ಎಣ್ಣೆ ಕಾಯ್ದಲ್ಲೇ ಬಿಟ್ಟರೆ ತಳ ಈ ಥರ ಹಿಡಿದ್ಬಿಡುತ್ತೆ. ನೋಡಿ, ಎಣ್ಣೆ ಕಾಯ್ದಿರಲಿಲ್ಲ, ಇನ್ನೂ ಒಂದು ಸ್ವಲ್ಪ ಕಾಯಬೇಕಿತ್ತು. ಇದು ನೋಡಿ, ಅಷ್ಟೊತ್ತಿಗೆ ಇದನ್ನೆಲ್ಲ ಹಾಕೋ ಅಷ್ಟೊತ್ತಿಗೆ ಕಾಯ್ದಿದೆ. ಇದು ಆ ಥರ ಆಗಿಲ್ಲ. ಈ 3 ಮಾತ್ರ ಆ ಥರ ಆಗಿದೆ. ಇಟ್ಸ್ ಓಕೆ. ಇನ್ನೊಂದು ಒಬ್ಬೆ ನೋಡೋಣ. ಆದಷ್ಟು ಹಿಂಗೆ ಕೈ ಆಡಿಸ್ಕೊಳ್ತಾ ಇರಿ, ಇಲ್ಲ ಒತ್ಬಿಡುತ್ತೆ. ನೋಡಿ, ಈಗ ಇದು ಫುಲ್ ಬೆಂದಿದೆ. ತೆಗ್ದಾಕೊಬಿಡೋಣ. ಚೆನ್ನಾಗಿ ಎಣ್ಣೆ ಸೋರಿಸಿ, ಲೋ ಫ್ಲೇಮ್ ಮಾಡ್ಕೊಂಡು ಎಣ್ಣೆ ಸೋರಿಸಿ. ನಾನು ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ಯಾವುದೇ ಎಣ್ಣೆ ಐಟಮ್ ಬೋಂಡ ಆಗಲಿ ಏನೇ ಮಾಡೋದಾದರೂ ಲೋ ಫ್ಲೇಮಲ್ಲಿ ಇಟ್ಕೊಂಡು ತೆಗಿರಿ ಅಂತ. ಈಗ ಇನ್ನೊಂದು ಒಬ್ಬೆ ಬಿಡೋಣ ಬನ್ನಿ. ಸೇಮ್ ಅದೇ ಥರ ಮಾಡಿ. ಈ ಸಲ 5 ಎಣ್ಣೆಗೆ ಹಾಕಿದ್ದೀನಿ. ನೋಡೋಣ ಇದು ಹೇಗೆ ಬರುತ್ತೆ ಅಂತ. ಕೆಳಗಡೆ ಸ್ವಲ್ಪ ಬಂದಿದೆ. ಇದನ್ನ ನಿಧಾನವಾಗಿ ಮಗ್ಚಾಕೋಣ ಬನ್ನಿ. ನೋಡಿ, ಈಗ ಮಗ್ಚಾಕಿದ್ದೀನಿ. ಬಟ್ ಇದಂಗಾಗಿಲ್ಲ. ಅದು ತುಂಬ ಲೇಟಾಗಿ ಮಗ್ಚಾಕ್ಬಿಟ್ಟೆ, ಇಲ್ಲ ಎಣ್ಣೆ ಕಾಯ್ದಿಲ್ಲ. ಎರಡರಲ್ಲಿ ಒಂದು ಮಿಸ್ಟೇಕ್ ಆಗಿದೆ. ಸೊ ನೀವು ಆ ಮಿಸ್ಟೇಕ್ನ ಮಾಡಬೇಡಿ, ಓಕೆನಾ? ನೋಡಿ ಗೈಸ್, ಇದು ಬೆಂದಿದೆ. ತೆಗ್ದಾಕ್ಬಿಡೋಣ. ನೋಡಿ ಗೈಸ್, ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಇದು ತುಂಬ ಜಾಸ್ತಿ ಬೇಯಿಸ್ಬಿಟ್ಟಿದ್ದೀನಿ. ಇಷ್ಟೊಂದು ಬೇಯಿಸೋಕೆ ಹೋಗ್ಬೇಡಿ, ಇಷ್ಟು ಬೇಯಿಸಿ ಸಾಕು. ಸ್ವಲ್ಪ ಬ್ರೌನ್ ಬರೋವರೆಗೂ. ಒಳಗಡೆ ಸ್ಟಫಿಂಗ್ ಎಲ್ಲ ಆಲ್ರೆಡಿ ಬೇಯಿಸಿರ್ತೀವಲ್ಲ, ಹಂಗಾಗಿ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ಲೆಟ್ಸ್ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ. ಬಾಯ್.